ನಮಸ್ಕಾರ ವೀಕ್ಷಕರೇ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಇದ್ರ ಬಗ್ಗೆ ಬಹಳ ಮಾತಾಡಿದ್ದೀವಿ. ಆದರೆ ಬಹುಶಃ ಅಕ್ಟೋಬರ್ 7ರವರೆಗೂ ನಾವು ಮಾತಾಡ್ತಾನೆ ಇರಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ನಾನು ಮತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದೆ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ಇವತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ನಾವು ಕಳೆದ ವಾರ ಎಲ್ಲ ಮಾತಾಡುವಾಗ SIR ಬಗ್ಗೆ ಹೇಳುವಾಗ ಅಥವಾ ಕಳೆದ ಹಲವು ತಿಂಗಳುಗಳಿಂದ ಇದರ ಬಗ್ಗೆ ಮಾತಾಡುವಾಗ ನಾವು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ವಿ, ತಾತ್ವಿಕವಾಗಿ ಈ ಮತದಾರರ ಪಟ್ಟಿಯ ತೀವ್ರ ವಿಶೇಷ ಪರಿಷ್ಕರಣೆ ಅಂತ ಅನ್ನೋದು ಅಗತ್ಯ ಇಲ್ಲ. ನೀವು ಸತ್ತೋದವರನ್ನ ತೆಗೆಯೋದಕ್ಕೆ, 18 ವರ್ಷ ಆದವರನ್ನ ಸೇರ್ಪಡೆ ಮಾಡೋದಕ್ಕೆ, ಶಾಶ್ವತವಾಗಿ ವಲಸೆ ಅಥವಾ ಸ್ಥಳಾಂತರಗೊಂಡವರನ್ನ ಎಲ್ಲಿದ್ದಾರೋ ಅಲ್ಲಿ ಸೇರಿಸೋದಕ್ಕೆ ಇಂಟೆನ್ಸಿವ್ ರಿವಿಷನ್ ಮಾಡಿದರೆ ಸಾಕಾಗಿತ್ತು. ಯಾರೋ ಕೆಲವರು ಕಳ್ಳರು ಇರಬಹುದು ಅನ್ನುವ ಅನುಮಾನ, ಯಾಕಂದರೆ ಇದಾಗಲೇ ನಡೆದಂತಹ ಹಲವು ರಾಜ್ಯಗಳಲ್ಲಿ ನುಸುಳುಕೋರರು ಅಂತ ಯಾರು ಕರೀತಾರಲ್ಲ ಅಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಇವತ್ತಿಗೂ ಕೂಡ ಪಟ್ಟಿ ಬಂದಿಲ್ಲ. ಆದರೆ ತುಂಬ ಕಷ್ಟದಲ್ಲಿ ದುಡಿದು ಬೆವರು ಸುರಿಸಿ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಾ ಇರುವಂತಹ ದುಡಿಯುವ ವರ್ಗ ಅವರು ದೊಡ್ಡ ಸಂಖ್ಯೆಯಲ್ಲಿ ಕೈ ಬಿಡಲ್ಪಟ್ಟಿದ್ದಾರೆ ಅಂತ ಕೇಳಿದ್ವಿ. ಹಾಗೆ ಹೇಳುವಾಗ ನಾವು ಹೇಳ್ತಾ ಇದ್ವಿ, ನಮ್ಮ ಮೇಲೆ ಇದು ಹೇರಲ್ಪಟ್ಟಿರುವ ಕಾರಣಕ್ಕಾಗಿ 11 ಡಾಕ್ಯುಮೆಂಟ್ಗಳು ಇಂತಿಂಥವಿದಾವೆ, ಅದನ್ನು ನೀವು ಅದರಲ್ಲಿ ಒಂದನ್ನಾದ್ರೂ ನೀವು ಸರಿಪಡಿಸಿಟ್ಕೊಳ್ಳೋ ಅಗತ್ಯ ಇದೆ, ಇಟ್ಕೊಳ್ಳಿ. ಯಾಕೆಂದ್ರೆ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟರೆ ಕಷ್ಟ ಅಂತ ಹೇಳ್ತಾ ಇದ್ವಿ. ಆ ಕಷ್ಟ ಈಗಾಗಲೇ ಪಶ್ಚಿಮ ಬಂಗಾಳ, ಬಿಹಾರದಲ್ಲೆಲ್ಲ ಪ್ರಕಟ ಆಗ್ತಾ ಇದೆ ಅಂತ ಅನ್ನೋದನ್ನು ನೋಡ್ತಾ ಇದ್ದೀವಿ. ಆ 11 ಡಾಕ್ಯುಮೆಂಟ್ಗಳಲ್ಲಿ ಪಾಸ್ಪೋರ್ಟ್ ಕೂಡ ಒಂದಾಗಿತ್ತು. ಬಹುತೇಕ ಜನ ನನ್ನ ಕೈನಲ್ಲಿ ಪಾಸ್ಪೋರ್ಟ್ ಇದೆ, ಹಾಗಾಗಿ ಅಕಸ್ಮಾತ್ ಆಗಿ ಅದೇನೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಥವಾ 2002 ಪಟ್ಟಿಯಲ್ಲಿ ಹೆಸರಿಲ್ಲ, 2025 ಪಟ್ಟಿಯಲ್ಲೂ ಕೂಡ ಇವತ್ತು ಬಂದಿರೋ ಮಾಹಿತಿ ಪ್ರಕಾರ ಕಂಪ್ಯೂಟರ್ನಲ್ಲಿದೆ, ಲಿಸ್ಟಲ್ಲಿದೆ, ಕಂಪ್ಯೂಟರ್ಲಿಲ್ಲ ಅನ್ನುವ ಏನೆಲ್ಲ ಗೊಂದಲ ಗೋಚರಗಳಾಗ್ತಾ ಇರೋದು ಕೂಡ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಹಾಗೆಲ್ಲ ಆದರೂ ಕೂಡ ವ್ಯಾಲಿಡ್ ಡಾಕ್ಯುಮೆಂಟ್ ಪಾಸ್ಪೋರ್ಟ್ ಇದೆ ನನ್ನ ಕೈನಲ್ಲಿ. ಹಾಗಾಗಿ ನಾನು ಈ ಮತದಾರರ ಪಟ್ಟಿಯ ಕರಡಿನಿಂದ ಅಂತಿಮ ಅಕ್ಟೋಬರ್ 7ಕ್ಕೆ ಹೊರಬೀಳುವಾಗ ನಾನು ಖಂಡಿತ ಈ ದೇಶದ ಮತದಾರರಲ್ಲಿ ಒಬ್ಬರಾಗಿ ನಾವು ಉಳ್ಕೋತೀವಿ ಅನ್ನುವಂತಹ ಭರವಸೆ ಇದ್ದರೆ, ಇವತ್ತು ನಮ್ಮ ದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಒಂದು ಹೇಳಿಕೆ ಬಂದಿದ್ದನ್ನು ನಾವು ನೋಡಿದ್ವಿ, ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಪಾಸ್ಪೋರ್ಟ್ ಸೇವಾ ದಿವಸ್ 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಅಂತೆ, ಜೂನ್ 24ಕ್ಕೋ ಏನೋ ನಡೆಯುತ್ತೆ ಅದು. ಅಲ್ಲಿ ಮಾತಾಡುವಾಗ ಪಾಸ್ಪೋರ್ಟ್ ಅಫಿಷಿಯಲ್ಸ್ ಹೇಳಿದ ಮಾತು, ಪಾಸ್ಪೋರ್ಟ್ ಕೇವಲ ಪ್ರಯಾಣದ ದಾಖಲೆಯೇ ಹೊರತು ಪೌರತ್ವದ ದಾಖಲೆ ಅಲ್ಲ. ಹೊಸ ಮುಸೀಬತ್ತು ಈಗ ನಮ್ಮ ತಲೆ ಮೇಲೆ ಬಂದಿರೋ ಅಂಥದ್ದು. ಏನನ್ನಿಸ್ತಾ ಇದೆ ಅಂದರೆ, 80ರ ದಶಕದಲ್ಲಿ ನಾವು ತುಂಬ ಕೇಳ್ತಾ ಇದ್ವಿ ಬಡತನ ನಿರ್ಮೂಲನೆ ಅಂತ. ಆ ಬಡತನ ನಿರ್ಮೂಲನೆ ಅಂತ ಅನ್ನೋದನ್ನು ಮಾತಾಡುವಾಗ ಜನ ತಮಾಷೆ ಮಾಡ್ತಾ ಇದ್ರು, ಇದು ಬಡತನ ನಿರ್ಮೂಲನೆ ಅಂತ ಬಡವರ ನಿರ್ಮೂಲನೆ ಮಾಡಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೇನೆ ಈಗ ಬಹುಶಃ ಮತದಾರರ ಪಟ್ಟಿಯ ಶುದ್ಧೀಕರಣದ ಬದಲು ಮತದಾರರನ್ನೇ ಶುದ್ಧೀಕರಣಗೊಳಿಸಿ ತಗೊಂಡೋಗಿ ಅರಬ್ಬಿ ಸಮುದ್ರಕ್ಕೋ ಬಂಗಾಳ ಕೊಲ್ಲಿಗೋ ಹಾಕ್ಬಿಡೋ ಥರ ಕಾಣ್ತಾ ಇದೆ. ಯಾಕೆ ಅಂದರೆ, ನಮ್ಮ ದೇಶದಲ್ಲಿ ಸಂವಿಧಾನ ರಚನಾಕಾರರು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ರಚನೆಯನ್ನ ಮಾಡುವಾಗ ಅದು ಎಷ್ಟು ಅಧ್ಯಯನ ಮಾಡಿದ್ದಾರೆ ಅಂತಂದ್ರೆ, ಪ್ರತಿ ಒಂದಕ್ಕೂ ಒಂದು ಕಾನೂನನ್ನ ತಂದಿದ್ದಾರೆ, ಆ ಕಾನೂನಿಗೆ ನಿಯಮಗಳನ್ನ ತಂದಿದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಪಾಸ್ಪೋರ್ಟಿಗೂ ಕೂಡ ಒಂದು ಕಾನೂನಿದೆ, ಪಾಸ್ಪೋರ್ಟ್ ಆಕ್ಟ್ 1967 ಅಂತ. ಆ ಪಾಸ್ಪೋರ್ಟ್ ಆಕ್ಟ್ 1967 ಅಲ್ಲಿ ಆ ಆಕ್ಟಿನ ಪ್ರಕಾರ ಪಾಸ್ಪೋರ್ಟ್ ಅನ್ನೋದು ಇದುವರೆಗೂ ಕೂಡ ಒಂದು ಅಧಿಕೃತ ದಾಖಲೆ ಅಂತ ಪರಿಗಣಿಸಲ್ಪಡ್ತಾ ಇತ್ತು. ಅದರ ಸೆಕ್ಷನ್ 5ರ ಪ್ರಕಾರ ಪಾಸ್ಪೋರ್ಟ್ ಕೊಡಬೇಕಾದ್ರೆ ವ್ಯಕ್ತಿಯ ಎಲ್ಲ ವಿವರಗಳನ್ನ ತಪಾಸಣೆ ಮಾಡಿ, ಬಹುಶಃ ನಮ್ಮ ವೀಕ್ಷಕರಲ್ಲಿ ಹಲವಾರು ಜನ ಪಾಸ್ಪೋರ್ಟ್ ಹೋಲ್ಡರ್ಸ್ ಇರಬಹುದು, ನಾನು ಒಬ್ಬ ಪಾಸ್ಪೋರ್ಟ್ ಹೋಲ್ಡರೇನೆ. ಪಾಸ್ಪೋರ್ಟ್ ಅನ್ನ ಸುಮ್ಮನೆ ಕೊಟ್ಬಿಡೋದಿಲ್ಲ, ಪೊಲೀಸ್ ವೆರಿಫಿಕೇಶನ್ ಬರ್ತದೆ. ನಾನು ಹೋಗಿ ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿ ಅದೇನೇನ ಅರ್ಜಿಗಳಿದಾವ ಅದೆಲ್ಲ ತುಂಬಿಸಿ ಕೊಡಬೇಕಾದ ದಾಖಲೆಗಳನ್ನೆಲ್ಲ ಕೊಟ್ಟು ಸರಿಯಾದ ಸಹಿ ಮಾಡಿ ನನ್ನ ಫೋಟೋ ಕೊಟ್ಟು, ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತಾನೆ ಹೆಸರು ಅದಕ್ಕೆ, ಅಷ್ಟೆಲ್ಲ ಕೊಟ್ಟ ನಂತರ ಪೊಲೀಸ್ ವೆರಿಫಿಕೇಶನ್ಗೆ ಬರ್ತದೆ.
ಪೊಲೀಸರು ಮನೆಗೆ ಬರ್ತಾರೆ, ನಾವಲ್ಲಿ ಇದೀವೋ ಇಲ್ವೋ ಏನು ನಮೀಗ ಅಪರ ಎಲ್ಲವನ್ನ ದಾಖಲೆಗಳನ್ನ ತಗೊಂಡು ಹೋದ ನಂತರವಷ್ಟೇನೆ ಪಾಸ್ಪೋರ್ಟು ಒಬ್ಬ ವ್ಯಕ್ತಿಗೆ ಕೊಡಲ್ಪಡುವಂಥದ್ದು. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಅದು ಯಾಕೆ ಅಧಿಕೃತ ದಾಖಲೆ ಅಲ್ಲ ಅಂತ ಹೇಳುವಂತಹ ಪ್ರಮೇಯ ಈಗ ನಮ್ಮ MEA ಅಥವಾ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಬಂತು. ಇದು ನಮಗೆ ಪ್ರಶ್ನೆ. ಅಂದ್ರೆ ಈಗ ಇನ್ನುಳಿದ ರಾಜ್ಯಗಳಲ್ಲಿ ಏನು SIR ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಆ SIR ಪ್ರಕ್ರಿಯೆ ನಡೆಯುವಾಗ ಅಕಸ್ಮಾತ್ ಆಗಿ ದುಡಿದು ತಿನ್ನುವ, ಬೆವರು ಸುರಿಸಿ ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡುವ ಶ್ರಮಿಕ ವರ್ಗದ ಕೈನಲ್ಲೂ ಇದ್ದು ಬಿಡಬಹುದು ಪಾಸ್ಪೋರ್ಟು ಅನ್ನಕ್ಕಾಗಿ ಅವರನ್ನ ಹಿಂಸೆಗೆ ತಳ್ಳದಕ್ಕಾಗಿ ಸರ್ಕಾರ ಏನಾದ್ರೂ ಸಂಚನ್ನ ಹೂಡಿದ್ಯಾ ಅಂತ ನನಗಂತೂ ಅನುಮಾನ ಬರ್ತಾ ಇದೆ. ಪ್ರಜಾಪ್ರಭುತ್ವ ದೇಶ ಇದು. ಒಬ್ಬ ಪ್ರಜೆಯಾಗಿ, ಒಬ್ಬ ನಾಗರಿಕಳಾಗಿ, ಒಬ್ಬ ಮತದಾರಳಾಗಿ ಇದನ್ನು ಕೇಳುವ ಹಕ್ಕನ್ನ ಸಂವಿಧಾನ ನನಗೆ ಕೊಟ್ಟಿದೆ. ಆದ್ರೆ ಇದನ್ನು ಮಾತಾಡುವಾಗ ನಾವು ಇನ್ನೊಂದು ಗಮನಿಸಬೇಕು. 2020ರಲ್ಲಿ ದೊಡ್ಡ ಚರ್ಚೆ ನಡೀತಾ ಇತ್ತು. CAA NRC ಸಿಟಿಜನ್ಶಿಪ್ ಆಕ್ಟ್ ಅನ್ನ ತರಕ್ ಹೊರಟಿದ್ರು, ಪೌರತ್ವ ಕಾಯ್ದೆಯ ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದ್ರು. ಮತ್ತು NRC NPR ಇದೆಲ್ಲ ಚರ್ಚೆ ನಡೆದು ಇಡೀ ದೇಶದಾದ್ಯಂತ ದೊಡ್ಡ ಹೋರಾಟ ಭುಗಿಲೆದ್ದು ಬಿಟ್ಟಿತ್ತು. ಯಾಕೆಂತಂದ್ರೆ ಪೌರತ್ವವನ್ನ ಈ ತರದಲ್ಲಿ ನೀವು ತಗೊಳ್ಳೋ ಪ್ರಶ್ನೆ ಇಲ್ಲ. ಈ ದೇಶದಲ್ಲಿ ಸಂವಿಧಾನ ಇದೆ, ಅದಕ್ಕೆ ನಿಯಮಗಳು ನೀತಿಗಳು ಎಲ್ಲ ಇದಾವೆ. ನೀವ್ ಯಾಕೆ ಪೌರತ್ವವನ್ನ ಈಗ ಈ ತರದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತ ಅನ್ನೋದು ಇಡೀ ದೇಶದ ಜನ ಬಹುತೇಕ ಎದ್ದು ಕೇಳಿದ್ರು. ಅಷ್ಟೊತ್ತಿಗೆ ಕೋವಿಡ್ ಕೂಡ ಬಂದಿದ್ದು ಒಂದು, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರೋದು ಇನ್ನೊಂದು. ಇದೆಲ್ಲ ಕಾರಣಕ್ಕಾಗಿ ಅದು ಪಕ್ಕಕ್ಕೆ ಹೋದ್ರೂ ಕೂಡ ನಾವು ಹಲವು ಸಾರಿ ಹೇಳಿದ ಹಾಗೆ ಈಗ ಮಾಡ್ತಾ ಇರುವ SIR ಹಿತ್ತಲು ಬಾಗಿಲಿಂದ ತರ್ತಾ ಇರುವಂತಹ CAA NRC ಅಥವಾ NCR ಅಂತ ಹೇಳ್ತಾ ಇದ್ದೀವಿ. ಆದ್ರೆ 2020ರಲ್ಲಿ ಸಂಸತ್ತಿನಲ್ಲಿ ಒಂದು ಸಣ್ಣ ಚರ್ಚೆ ನಡೆದಿದೆ. ಬಹುಶಃ CAA NRC ಹಿನ್ನೆಲೆನಲ್ಲೇ ನಡೆದಿರಬಹುದು ಅಂತ ನಾನು ಅಂದ್ಕೋತೀನಿ. ಆವಾಗ ಅಲ್ಲಿ ಸಂಸದರು ಕೇಳಿದ್ದಾರೆ, ಈ ದೇಶದ ಪೌರತ್ವವನ್ನು ನಿರ್ಧಾರ ಮಾಡಕ್ ನೀವು ಹೊರಡ್ತಾ ಇದ್ದೀರಲ್ಲ, ದಾಖಲೆಗಳು, ಪೂರಕ ದಾಖಲೆಗಳನ್ನ ಯಾವುದು ಅಂತ ನೀವು ಪರಿಗಣಿಸ್ತೀರಿ? ಪಾಸ್ಪೋರ್ಟೋ, ಆಧಾರ್ ಕಾರ್ಡೋ, ವೋಟರ್ ಐಡಿನೋ ಅಥವಾ ಪ್ಯಾನ್ ಕಾರ್ಡೋ, ಏನನ್ನ ನೀವು ಮಾಡ್ತೀರಿ ಅಂತಂದ್ರೆ ಸರ್ಕಾರ ಉತ್ತರ ಕೊಡದೇನೆ ಸುಮ್ಮನಿತ್ತು. ಆಗ ಅನುಕೂಲ ಸಿಂಧು ರಾಜಕಾರಣವನ್ನ ಮಾಡಿತ್ತು. ಆದ್ರೆ ಈಗ SIR ನಲ್ಲಿ ಆಗ್ಲೇನೆ 6 ರಿಂದ 7 ಕೋಟಿ ಜನ ದಾಖಲೆಗಳನ್ನ ಕೊಡ್ಲಿಕ್ಕೆ ಆಗದೇನೆ ಒದ್ದಾಡ್ತಾ ಇರುವಾಗ, ಕೆಲವಾದರೂ ಮಧ್ಯಮ ಅಥವಾ ದುಡಿಯುವ ವರ್ಗದ ಕೈಯಲ್ಲೂ ಇರಬಹುದಾದ ಪಾಸ್ಪೋರ್ಟ್ ಅನ್ನ ಈಗ ಅದು ಕೇವಲ ಪ್ರಯಾಣದ ದಾಖಲಾತಿ ಅಂತ ಹೇಳಿ ಅದನ್ನ ಕೂಡ ಮೋಸ್ಟ್ಲಿ ಕೈ ಬಿಡುವಂತಹ ಸಾಧ್ಯತೆಗಳು ಇರ್ತವೆ ಅಂತ ಅನ್ನೋದನ್ನ, ಮತ್ತು ಅದನ್ನ ಮಾಡುವಾಗ ಸೆಕ್ಷನ್ 20 ಆಫ್ 1967 ಪಾಸ್ಪೋರ್ಟ್ ಆಕ್ಟ್ ಅನ್ನ ಉಲ್ಲೇಖಿಸಿದೆ. ಸೆಕ್ಷನ್ 20 ಏನ್ ಹೇಳುತ್ತೆ? ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ನಮ್ಮ ಸ್ಕ್ರೀನ್ ನಲ್ಲಿ ಬರ್ತದೆ, ಅದನ್ನ ನೀವು ಓದ್ಕೋಬಹುದು ಕೂಡ. ಸೆಕ್ಷನ್ 20 ಏನ್ ಹೇಳುತ್ತೆ? ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಅನುಕೂಲವಾಗಿ ಭಾರತದ ಪ್ರಜೆಗಳಲ್ಲದವರಿಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವರ ಪ್ರಯಾಣದ ಅನುಕೂಲಕ್ಕಾಗಿ ಪಾಸ್ಪೋರ್ಟ್ ಅನ್ನ ಕೊಡಬಹುದು. ಅದೊಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಸೆಕ್ಷನ್ 20 ಹೇಳ ಅಂತದ್ದು. ಆದ್ರೆ ಸೆಕ್ಷನ್ 5 ಅಲ್ಲಿ ತೆಗೆದುಕೊಳ್ಳುವಂತಹ ಆ ಎಲ್ಲ ಕ್ರಮಗಳಿದಾವಲ್ಲ, ರಕ್ಷಣಾ ಕ್ರಮಗಳಿದಾವಲ್ಲ, ಸುರಕ್ಷೆಯ ಕ್ರಮಗಳಿದಾವಲ್ಲ, ಅದನ್ನ ತಗೊಂಡು ಪಾಸ್ಪೋರ್ಟ್ ಕೊಡುವಾಗ ಒಂದು ವಿಶ್ವದ ಒಂದು ದೇಶದ ಭಾಗವಾಗಿದ್ದು ಈ ಸೆಕ್ಷನ್ 20ಯನ್ನ ಅವತ್ತೇ ಸಂವಿಧಾನ ರಚನಾಕಾರರೇನೆ ಇದನ್ನೆಲ್ಲ ಯೋಚನೆ ಮಾಡಿದ್ದು ಅಂತ ಅನ್ನೋದು ನಮ್ಗೆ ಆಕ್ಟ್ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇವತ್ತು ಬಡವಾನಿ ಮಡಗದಲ್ಲೇ ಇರುವಂತ ನಮ್ಮಲ್ಲಿ ಗಾದೆ ಹೇಳ್ತಾರೆ, ಅಂತಹ ಗಾದೆಯ ಪೂರಕವಾಗಿ ಇಂಥದ್ದು ಒಂದನ್ನ ತಂದಿರೋದಿದೆಯಲ್ಲ, ಇದು ತಲೆ ಮೇಲೆ ಕುಟ್ತಾ ಇರುವ ಮತ್ತೊಂದು ಏಟು ಅಂತ ನಾವು ಅಂದ್ಕೋಬೇಕು. ಇದ್ರ ಜೊತೆಗೆ ಇನ್ನೊಂದು ಬರ್ತಾ ಇದೆ. 2025 ನಲ್ಲಿ ಇನ್ನೊಂದು ಹೊಸತನ್ನ ಮ್ಯಾನ್ಯುಯಲ್ ಅನ್ನ ಕೊಟ್ಟು ಅದರಲ್ಲಿ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಅದು ಕೂಡ ನಮ್ಮ ಸ್ಕ್ರೀನಲ್ಲಿ ಬರ್ತದೆ, ನೀವು ಓದ್ಕೋಬಹುದು. VVIPಗಳ ಎನ್ಯುಮರೇಷನ್ ಫಾರಂ ಅನ್ನ ತಗೋಬೇಕಾದ ಅಗತ್ಯ ಇಲ್ಲ. ಆ VVIPಗಳು ಯಾರು ಅಂತ ಅನ್ನೋದನ್ನ ನೀವು ಸ್ಕ್ರೀನಲ್ಲಿ ಓದ್ಕೋಬಹುದು. ಆದರೆ ಮತ್ತೆ ಹೇಳ್ತೀನಿ, ಬೆವರು ಸುರಿಸಿ ಒಂದು ಊರಿಂದ ಮತ್ತೊಂದು ಊರಿಗೆ ವಲಸೆ ಹೋಗಿ ದೇಶದ ಸಂಪತ್ತು ಸೃಷ್ಟಿ ಮಾಡುವಂತಹ ದುಡಿಯುವ ಜನರ ಹತ್ರ ಕಡ್ಡಾಯವಾಗಿ ಅವ್ರ ಹತ್ರ ಇಲ್ಲದೆ ಹೋಗಿ ಬಿಡಬಹುದಾದಂತಹ ಅಥವಾ ಇಲ್ಲದೇ ಇರುವ
ದಾಖಲೆಗಳನ್ನು ಕೇಳಿ ಅವರನ್ನು ಡೌಟ್ಫುಲ್ ಅಂತ ಪಕ್ಕಕ್ಕೆ ಹಾಕೋ ಅಂಥದ್ದು, ನೀವು ಕ್ಲೈಮ್ಗಳನ್ನು ಮಾಡಿ, ಅಬ್ಜೆಕ್ಷನ್ ಮಾಡಿ, ಕೋರ್ಟಿಗೆ ಹೋಗಿ, CEO ಹೋಗಿ ಅಂತ ಕೇಳುವಂಥ ಕೆಲಸವನ್ನು ಮಾಡ್ತಾ ಇದೆಯಲ್ಲ. ನಮ್ಮ ನಾಡಿನಲ್ಲಿ ನಾವು ಕುವೆಂಪು ಅವ್ರ ಮಾತನ್ನು ಯಾವತ್ತೂ ಹೇಳ್ತೀವಿ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಹಾಗೇನೆ ಸಂವಿಧಾನವನ್ನು ಕೊಡುವಾಗ ಸಂವಿಧಾನ ಶಿಲ್ಪಿಗಳು ಹೇಳಿದಂತಹ ಮಾತೇನು, ಒಬ್ಬ ವ್ಯಕ್ತಿ, ಒಂದು ಮತ, ಒಂದು ಮೌಲ್ಯ. ಅಂದರೆ ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಾಧ್ಯಕ್ಷರು ಮತ ಹಾಕಿದ್ರು ಅದಕ್ಕಷ್ಟೇ ಮೌಲ್ಯ, ಕಟ್ಟ ಕಡೆಯ ವ್ಯಕ್ತಿ ಅಂತ ಪರಿಗಣಿಸಲ್ಪಡುವಂತಹ ವ್ಯಕ್ತಿ ಮತ ಹಾಕಿದ್ರು ಒಂದೇ ಮೌಲ್ಯ ಅಂತ ಇರುವುದನ್ನ ಪಕ್ಕಕ್ಕೆ ಇಟ್ಟು, ಈಗ VIP, VVIP ಅನ್ನುವ ಕೆಟಗರಿ ಯಾರೆಲ್ಲ ಬರ್ತಾರೆ ಅದರಲ್ಲಿ ಅಂತಂದ್ರೆ, ಅಕಸ್ಮಾತ್ ಆಗಿ ಯಾವುದೇ ಕಾರಣಕ್ಕಾಗಿ ಡೌಟ್ಫುಲ್ ಅನ್ನುವಂತಹ ವಿಭಾಗಕ್ಕೆ ತಳ್ಳಲ್ಪಟ್ಟರೆ ಆಗ ಅವರಿಗೆ ನ್ಯಾಯಾಲಯ, ನ್ಯಾಯವಾದಿಗಳು, ನ್ಯಾಯದ ದಾರಿ ಇವನ್ನೆಲ್ಲವನ್ನ ತಮಗೆ ಬೇಕಾದ ಹಾಗೆ ಒದಗಿಸಿಕೊಳ್ಳಬಹುದಾದಂತಹ ಶಿಕ್ಷಣದ ಅವಕಾಶವನ್ನ ಪಡೆದಂಥವರು, ತಿಳುವಳಿಕೆಯ ಅವಕಾಶವನ್ನ ಪಡೆದಂಥವರು, ಆಲ್ರೆಡಿ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದು ಅದನ್ನೇ ನುಂಗಿ ನೀರು ಕುಡಿದವರು ಮತ್ತು ಉಳ್ಳವರು, ಹಣವಂತರು ಯಾರಿದಾರಲ್ಲ ಅವರು VIP, VVIPಗಳಂತೆ. ನಮ್ಮ ನಾಡನ್ನ ಕಟ್ಟುತ್ತಾ ಇರುವ ಜನ ತನ್ನ ಕೈಲಿರುವ ಆಧಾರ್ ಕಾರ್ಡ್ ಸಾಕು, ತನ್ನ ಕೈಲಿರುವ ರೇಷನ್ ಕಾರ್ಡ್ ಸಾಕು, ತನಗೆ ಚುನಾವಣಾ ಆಯೋಗವೇ ಕೊಟ್ಟಿರುವಂತಹ ID ಇದೆ ಅದು ಸಾಕು ಅಂತ ಇವತ್ತಿಗೂ ಅಂದ್ಕೊಂಡಿರೋ ಜನರನ್ನ ನೀವು ಪಕ್ಕಕ್ಕೆ ತಳ್ತೀರಿ. ಖಂಡಿತವಾಗ್ಲೂ ಕೂಡ VIP ಅಂತ ಪರಿಗಣಿಸಬೇಕಾಗಿರೋದು ದುಡಿದು ದೇಶವನ್ನ ಕಟ್ತಾ ಇರೋ ಅಂತವ್ರನ್ನ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಮತ್ತೆ ಬಹಳ ಸ್ಪಷ್ಟವಾಗಿ ಒಂದು ವರ್ಗೀಕರಣವನ್ನ ಮಾಡ್ತಾ ಉಳ್ಳವರು ಮತ್ತು ಇಲ್ಲದವರು ಅಂತ. ಇದನ್ನು ಮಾತಾಡುವಾಗ ನನಗೆ ಅನ್ನಿಸ್ತಾ ಇದೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಹೇಳುವಂತಹ ಮಾತುಗಳನ್ನ ಹೇಳುವ ಈ ದೇಶದಲ್ಲಿ ಮತ್ತದೇನೆ ವರ್ಣಾಶ್ರಮವನ್ನ ಸ್ಥಿರೀಕರಿಸುವಂತಹ, ಯಾರು ತಳಹಂತಕ್ಕೆ ತಳ್ಳಲ್ಪಟ್ಟು ದುಡಿದರೆ ಮಾತ್ರ ಬದುಕು ಅಂತ ಇರ್ತಾರಲ್ಲ, ಅವ್ರಿಗೆ ಫೈನಲಿ ಮತದಾನದ ಹಕ್ಕು ಇಲ್ಲದೆ ಇರುವ ತರದ ಪರ್ಮನೆಂಟ್ ಜೀತಗಾರರನ್ನಾಗಿ ಮಾಡುವಂತಹ ಕೆಲಸ ನಡೀತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಆ VIP ಮತ್ತು VVIP ಅನ್ನುವ ಕ್ಲಾಸ್ ಇದೆಯಲ್ಲ, ಡೆಫಿನೆಟ್ಲಿ ಅದು ಬಹುಜನರ ದೊಡ್ಡ ಸಂಖ್ಯೆಯಲ್ಲಿ ದುಡಿದು ತಿನ್ನುವವರ ಹಕ್ಕನ್ನ ಕಸಿತಾ ಇದೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಸಲಿಗೆ ಈ ತರದ ತೀವ್ರ ಪರಿಷ್ಕರಣೆಯನ್ನ ಮಾಡಿ ಇಡೀ ದೇಶದ ಜನರನ್ನ ಮರು ಮತದಾರರನ್ನಾಗಿ ನೋಂದಾಯಿಸುವ ಅಗತ್ಯವೇ ಇಲ್ಲ. ಸರ್ಕಾರದ ಹಣ ಹಾಳು, ಸರ್ಕಾರ ಜನರ ಹಣ, ಸಮಯ ಹಾಳು, ಎಷ್ಟು ಜನರನ್ನ ನೆನೆಗುದಿಗೆ ತಳ್ಳಲ್ಪಟ್ಟಿರೋ ಅಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಹೊಸ ಸುದ್ದಿ ಬಂದಿದೆ. ಮಹಿಳೆಯರು 2002ರಲ್ಲಿ ವಿವಾಹಿತಳಲ್ಲದ ಮಹಿಳೆ, ಈ ದೇಶದಲ್ಲಿ ಇವತ್ತಿಗೂ ಕೂಡ ಮಹಿಳೆಗೆ ಅವಳದ್ದೇ ಆದಂತಹ ಐಡೆಂಟಿಟಿನೇ ಇಲ್ಲ. ಎಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳಾ ಸ್ವಾತಂತ್ರ್ಯ, ಸಮಾನತೆ ಬಗ್ಗೆ ನಮ್ಮ ಸಂವಿಧಾನವೂ ಹೇಳಿ ಮಹಿಳಾ ಪರವಾದಂತಹ ಆಲೋಚನೆ ಮಾಡುವ ಎಲ್ಲರೂ ಹೇಳ್ತಾ ಇದ್ರು ಕೂಡ, ಇವತ್ತಿಗೂ ಕೂಡ ಅವಳು ಇದರ್ ಡಾಟರ್ ಆಫ್ ಅಥವಾ ವೈಫ್ ಆಫ್, ಎರಡರೊಳಗೆ ಯಾವುದೋ ಒಂದು ಐಡೆಂಟಿಟಿಯನ್ನು ಕೊಡಲೇಬೇಕು. ಸೊ 2002ರಲ್ಲಿ ಅಕಸ್ಮಾತ್ ಆಗಿ ವಿವಾಹಿತಳಲ್ಲದ ಒಬ್ಬ ಮಹಿಳೆಯ ಡಾಟರ್ ಆಫ್ ಅಂತ ಇದ್ದು, 2025ರ ಏನು ಈಗ ಮೊನ್ನೆ ತಾನೇ ಅಪ್ಡೇಟ್ ಆಗಿರುವ ಒಂದು ಲಿಸ್ಟ್ ಇದೆ, ಅದೇನು ಲೆಕ್ಕಕ್ಕೆ ಇಲ್ವಂತೆ. ಆದರೂ ಕೂಡ ಅದನ್ನ ಬೇಸಾಗಿ ತಗೋತಾರಲ್ಲ 2002ಕ್ಕೆ ಟ್ಯಾಲಿ ಮಾಡೋದಕ್ಕೆ. ಆ 2025ರ ಹೊತ್ತಿಗೆ ಆಕೆಯ ವಿವಾಹ ಆಗಿದ್ರೆ ಆಕೆ ವೈಫ್ ಆಫ್ ಅಂತ ಕೊಟ್ರೆ ಎಗೈನ್ ಅದು ಕೂಡ ತಾರ್ಕಿಕ ವ್ಯತ್ಯಾಸ ಅಥವಾ ಅಸಂಗತ ವಿವರಗಳು ಅಂತ ಏನಿರುತ್ತಲ್ಲ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎಲ್ಲೂ ಕೂಡ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲದೆ ಇರುವಂತಹ ಒಂದು ಹೊಸತನ ಸೃಷ್ಟಿ ಮಾಡಿಕೊಂಡಿದೆಯಲ್ಲ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮೂಲಕ ದೇಶದ ಜನರನ್ನ ಭಾಗವಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇದೆಯಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಕರ್ನಾಟಕದಂತಹ ರಾಜ್ಯಗಳಲ್ಲಿ 3ನೇ ಹಂತದಲ್ಲಿ SIR ನಡೀತಾ ಇರುವಂತಹ ರಾಜ್ಯಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಹೊರಗಡೆ ಹೋಗೋದ್ರಲ್ಲಿ ಯಾವ ಡೌಟು ಇಲ್ಲ. ಹಾಗಾಗಿ ವೀಕ್ಷಕರೇ, ಮತ್ತೊಮ್ಮೆ ನಾವು ಹೇಳೋ ಅಂಥದ್ದು, ಬಹುಶಃ ಈ ದೇಶದ ಭವಿಷ್ಯವನ್ನ ಬದಲಾಯಿಸೋದಕ್ಕೆ ನಾವೆಲ್ಲರೂ ತೀರ್ಮಾನ ಮಾಡಿದ್ರೆ ಮಾತ್ರವೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಕ್ಕೆ ಸಾಧ್ಯನೋ ಏನೋ ಅಂತ ಅನಿಸ್ಲಿಕ್ಕೆ ಶುರುವಾಗಿ ಹೋಗಿದೆ. ಅದಿಲ್ಲದೆ ಇದ್ರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೂ ಕೂಡ ಲೆಕ್ಕಕ್ಕಿಲ್ಲ, ಅದು ಕೇವಲ ಟ್ರಾವೆಲಿಂಗ್ ಡಾಕ್ಯುಮೆಂಟ್ ಅಂತೆ. ನೀವು VIP, VVIP ಅಲ್ಲದೆ ಇದ್ರೆ
ಇನ್ನೊಂದು ಸಂಕಟ ಅಂತೆ. ಮಹಿಳೆಯರಿಗಂತೂ ಹಲವು ಸಂಕಟಗಳು. ಹಾಗಾಗಿ ಏನಾದ್ರೂ ಆಗಲಿ 11 ಡಾಕ್ಯುಮೆಂಟನ್ನು ಹೇಳಿದೀವಲ್ಲ, ಆ 11 ಡಾಕ್ಯುಮೆಂಟಲ್ಲಿ ಒಂದನ್ನಾದರೂ ರೆಡಿ ಇಟ್ಕೊಳ್ಳಿ. 30ನೇ ತಾರೀಕಿಂದ BLOಗಳು ಮನೆಗೆ ಬರ್ತಾರೆ. ಸಾಧ್ಯವಾದಷ್ಟು ಮನೆಯಲ್ಲಿ ಒಬ್ಬರಾದ್ರೂ ಮನೆ ಜನ ಇರುವ ಥರದಲ್ಲಿ ನೋಡ್ಕೊಳ್ಳೋ ಅಂತಹ ಅಗತ್ಯ ಇರ್ತದೆ. ಎನ್ಯುಮರೇಷನ್ ಫಾರಮ್ ಅನ್ನ ಫಿಲಪ್ ಅನ್ನ ಸರಿಯಾಗಿ ಮಾಡಿ ಮತ್ತು ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇದೆಯೋ ಇಲ್ವೋ ಅಂತ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡು ಮುಂದೆ ಇಡೀ ದೇಶವನ್ನ ಇಂತಹ ಸಂಕಷ್ಟಕ್ಕೆ ತಳ್ಳಿದಂತಹ ಜನರಿಗೆ ಯಾವ ಪ್ರಜಾಪ್ರಭುತ್ವ ಯಾವ ಸಂವಿಧಾನವನ್ನ ಬಳಸ್ಕೊಂಡೇನೆ ಜನರನ್ನ ರೌರವ ನರಕಕ್ಕೆ ತಳ್ಳಿದಾರಲ್ಲ, ಅವರಿಗೆ ಬಹುಶಃ ಬೇರೆ ರೀತಿ ಪಾಠವನ್ನ ನಾವೇ ಹೇಳ್ಬೇಕಾಗುತ್ತೇನೋ. ಇಷ್ಟು ಹೇಳಲಿಕ್ಕಿತ್ತು. ಈ ಮಾತನ್ನ ಆಡಿದ್ದೀನಿ. ಇದು ಸಾಮಾಜಿಕ ಕಳಕಳಿಯೊಂದಿಗೆ ಜನರಲ್ಲಿ ಮೂಡಬೇಕಾದಂತಹ ಚಿಂತೆ ಅಂತೂ ಶುರುವಾಗಿದೆ. ಅದ್ರ ಜೊತೆಗೆ ಚಿಂತನೆಯನ್ನು ಮೂಡಿಸ್ಕೋತಾ ನಾವೇನ್ ಮಾಡಬೇಕು ಅಂತ ತೀರ್ಮಾನ ಮಾಡೋಣ. ಮಾತು ಮುಗಿಸೋಮನ್ನ ನೀವಿನ್ನೂ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿಲ್ಲದೆ ಇದ್ರೆ ದಯವಿಟ್ಟು ಪಕ್ಕದ ಬೆಲ್ ಐಕಾನ್ ಅನ್ನು ಒತ್ತಿ. ಇದು ಒಂದು ಸ್ವತಂತ್ರ ಸ್ವಾಯತ್ತ ಮಾಧ್ಯಮ. ನಿಮ್ಮ ಕೈಲಾದ ಸಹಾಯ ಮಾಡಿ ಒಟ್ಟಿಗೆ ನಾವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋಣ. ನಮಸ್ಕಾರ.